ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡುವಾಗ ಎರರ್ ಬಂದರೆ ಏನು ಮಾಡಬೇಕು? ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸು ಈ ಒಂದು ವಿಡಿಯೋನ ನೋಡಲೇಬೇಕು. ಇವಾಗಲೇ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇವತ್ತು 1:15ಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಔಟ್ ಆಗುತ್ತೆ. ನೀವು ರಿಸಲ್ಟ್ ನೋಡುವ ಟೈಮಲ್ಲಿ 404 ಎರರ್ ಬಂದರೆ ಏನು ಮಾಡಬೇಕು ಗೊತ್ತಾ? ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಕರೆಕ್ಟ್ ಆದಂಥ ವೆಬ್ಸೈಟ್ಗೆ ಹೋಗಿ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2025 ಕರ್ನಾಟಕದಲ್ಲಿ ಇವತ್ತು ರಿಸಲ್ಟ್ ಔಟ್ ಆಗುತ್ತೆ. ನೀವು ರಿಸಲ್ಟ್ ನೋಡೋ ಟೈಮಲ್ಲಿ 404 ಫೈಲ್ಸ್ ಆರ್ ಡೈರೆಕ್ಟೆಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಇದು ಸರ್ವರ್ ಬಿಸಿ ಇರುವ ಟೈಮಲ್ಲಿ ಬರುತ್ತೆ. 1:15ಗೆ ರಿಸಲ್ಟ್ ನೀವು ನೋಡೋದಕ್ಕೆ ಹೋದಾಗ ಈ ಥರ ಸರ್ವರ್ ಎರರ್ ಬರ್ತಾನೆ ಇರುತ್ತೆ, ಸರ್ವರ್ ಬ್ಯುಸಿಯಾಗಿರುತ್ತೆ. ಅದಕ್ಕೆ ನೀವು ಕರೆಕ್ಟ್ ಆದಂಥ ವೆಬ್ಸೈಟ್ಗೆ ಹೋಗಿ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡಬೇಕು ಅಂದರೆ KARResult.nic.in ವೆಬ್ಸೈಟಲ್ಲಿ ಬರುತ್ತೆ. ಈ ಒಂದು ವೆಬ್ಸೈಟಲ್ಲಿ ಮಾತ್ರನೇ ರಿಸಲ್ಟ್ ಬರೋದು. ಬೇರೆ ವೆಬ್ಸೈಟ್ಗಳೆಲ್ಲ ಕೂಡ ಫೇಕ್ ಆಗಿರುತ್ತೆ. ಈ ಒಂದು ವೆಬ್ಸೈಟಲ್ಲಿ ನೀವು ನೋಡುವಾಗೂ ಎರರ್ ಬರುತ್ತೆ, 404 ಎರರ್ ಸರ್ವರ್ ಎರರ್ ಬರುತ್ತೆ. ಆದರೆ ಮತ್ತೆ ನೀವು ರಿಫ್ರೆಶ್ ಮಾಡಿ ಚೆಕ್ ಮಾಡಿ ನೋಡಿ, ರಿಸಲ್ಟು ಕ್ಲೀನ್ ಆಗಿ ಬರುತ್ತೆ. ನೀವು ರಿಸಲ್ಟ್ ಚೆಕ್ ಮಾಡಬೇಕು ಅಂದರೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಇರಬೇಕು. ನಮ್ಮ ಶಿಕ್ಷಣ ಸಚಿವರು ಹಾಗೆಯೇ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿದ್ದ ನಂತರ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಔಟ್ ಆಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ತಪ್ಪದೆ ಇವಾಗಲೇ ಶೇರ್ ಮಾಡಿ. 404 ಸರ್ವರ್ ಎರರ್ ಬಂದರೆ ನೀವು ತಲೆ ಕೆಡಿಸ್ಕೊಬೇಡಿ, ರಿಫ್ರೆಶ್ ಮಾಡಿಬಿಟ್ಟು ಮತ್ತೊಂದು ಸಲ ನೋಡಿ. KARResult.nic.in ಅಲ್ಲಿ ಬರುತ್ತೆ. ವಿಡಿಯೋನ ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ, ತಪ್ಪದೆ ಲೈಕ್ ಮಾಡಿ.